ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಈ ಪ್ರಪಂಚದಲ್ಲಿ ಬಹುತೇಕ ಪ್ರತಿಯೊಂದು ಕೆಲಸಕ್ಕೆ ಸ್ಯಾಲರಿ ಅಂತ ಇರುತ್ತೆ. ಆಫೀಸ್ ಜಾಬ್ ಮಾಡಿದರೆ ಸ್ಯಾಲರಿ ಇರುತ್ತೆ, ಬಿಸ್ನೆಸ್ ಮಾಡಿದರೆ ಇನ್ಕಮ್ ಅಥವಾ ಪ್ರಾಫಿಟ್ ಇರುತ್ತೆ, ಏನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೂ ಕೂಡ ಪೇಮೆಂಟ್ ಅಂತ ಬರುತ್ತೆ. ಆದರೆ ಒಂದೇ ಒಂದು ಜಾಬ್ ಇದೆ ಸ್ಯಾಲರಿ ಇಲ್ಲದ್ದು. ಅದೇನು ಜಾಬ್ ಅಂದರೆ 20 ಅವರ್ಸ್ ಕೆಲಸ ಮಾಡಿದ್ರೂ ಅದಕ್ಕೆ ಸ್ಯಾಲರಿ ಅಂತ ಇಲ್ಲ. ಅದೇ ಹೌಸ್ ವೈಫ್. ನೋ ಸ್ಯಾಲರಿ, ನೋ ಲೀವ್, ನೋ ಬೋನಸ್ ಅಥವಾ ಪ್ರಮೋಷನ್ ಇಲ್ಲ, ಯಾವುದೇ ಏನೂ ಇಲ್ಲದೆ ಇರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಹೌಸ್ ವೈಫ್ ಕೆಲಸ. ಅವಳು ಪ್ರೀತಿಗಾಗಿ ಕೆಲಸ ಮಾಡ್ತಾಳೆ, ಗೃಹಿಣಿ. ಇವತ್ತಿನ ಟಾಪಿಕ್ ಗೃಹಿಣಿ ಸ್ಯಾಲರಿಗಾಗಿ ಅಲ್ಲ, ಪ್ರೀತಿಗಾಗಿ ಕೆಲಸ ಮಾಡುವ ಮಹಿಳೆ. ಒಬ್ಬ ಹೌಸ್ ವೈಫ್ ಮನೆಯಲ್ಲಿ ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ಎದ್ದು ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾಳೆ. ಅವಳು ಡೈರೆಕ್ಟಾಗಿ ಕಿಚನ್ಗೆ ಎಂಟ್ರಿ. ಅಂದರೆ ಬೇಗ ಬೇಗ ಎದ್ದು ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ತಾಳೆ, ಅಂದರೆ ಬ್ರೇಕ್ಫಾಸ್ಟ್ಗೋಸ್ಕರ. ಹಾಗೆ ಹಸ್ಬೆಂಡು ಮತ್ತು ಮಕ್ಕಳು ಕೂಡ ಏನಾದರೂ ಟಿಫಿನ್ ತೊಗೊಂಡೋಗ್ತಾರೆ, ಲಂಚ್ ಬಾಕ್ಸ್ ತೊಗೊಂಡೋಗ್ತಾರೆ ಅಂದರೆ ಅದಕ್ಕೂ ಕೂಡ ಅವಳು ಲಂಚ್ಗೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾಳೆ. ಹಸ್ಬೆಂಡ್ ಆ್ಯಂಡ್ ಮಕ್ಕಳು ಎಲ್ಲ ಹೋದ್ಮೇಲೆ ತನ್ನ ಕೆಲಸ ಸ್ಟಾರ್ಟ್ ಮಾಡ್ತಾಳೆ. ಏನು ಗೊತ್ತಾ, ಕ್ಲೀನಿಂಗ್ ಕೆಲಸ, ಮತ್ತು ಲಾಂಡ್ರಿ, ಏನಾದರೂ ಬಟ್ಟೆ ಕೆಲಸ ಆಗಿರ್ಬೋದು, ಮತ್ತು ಏನಾದರೂ ನಾಳೆ ಶಾಪಿಂಗ್ ಮಾಡಬೇಕು, ಏನಾದರೂ ತರಕಾರಿ ತೊಗೊಳ್ಳೋದಾಗಿರ್ಬೋದು, ಮಕ್ಕಳಿಗೆ ಏನಾದ್ರು ಅಗತ್ಯ ವಸ್ತುಗಳು ಏನಾದರೂ ತೊಗೊಳೋದ್ರ ಬಗ್ಗೆ ಚಿಂತೆ ಮಾಡ್ತಾಳೆ. ಅದನ್ನು ಸಹ ಶಾಪಿಂಗ್ ಮಾಡ್ಕೊಂಡು ಬರ್ತಾಳೆ. ಮತ್ತು ಪ್ಲ್ಯಾನಿಂಗ್ ಮಾಡ್ತಾಳೆ. ಒಂದು ಟು ಡೂ ಲಿಸ್ಟ್ ಥರ ಮಾಡಿಕೊಂಡು ನಾಳೆ ಏನು ಕೆಲಸ ಮಾಡಬೇಕು, ಯಾವುದು ರೆಸಿಪಿ ಮಾಡಬೇಕು, ಅದಕ್ಕೆ ತಕ್ಕಂತೆ ಯಾವ ವೆಜಿಟೇಬಲ್ಸ್ ಬೇಕು, ಎಲ್ಲವನ್ನು ಪ್ಲ್ಯಾನಿಂಗ್ ಮಾಡ್ತಾಳೆ. ಡೈಲಿ ಈ ಥರ ಕೆಲಸ ಇರುತ್ತೆ ಹೌಸ್ ವೈಫ್ ಕೆಲಸ ತುಂಬ. ಹಾಗಾಗಿ ಹೌಸ್ ವೈಫ್ ತುಂಬ ಬ್ಯುಸಿ ಅಂತ ಹೇಳ್ಬೋದು. ಒಬ್ಬ ಹೌಸ್ ವೈಫ್ ಬರೀ ಅಡುಗೆ ಮಾಡುವಳಲ್ಲ, ಫ್ಯಾಮಿಲಿಗೆ ಮ್ಯಾನೇಜರ್ ಕೂಡ ಆಗ್ತಾಳೆ. ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಿಂದ ಟೀಚರ್ ಕೂಡ ಆಗ್ತಾಳೆ. ಆಮೇಲೆ ಫೈನಾನ್ಷಿಯಲ್ ಪ್ಲ್ಯಾನರ್ ಮಾಡ್ತಾಳೆ. ಹೌದು, ಉಳಿತಾಯ ಎಷ್ಟು ಮಾಡಬೇಕು, ಎಷ್ಟು ಖರ್ಚಾಗುತ್ತೆ, ಯಾವುದನ್ನು ಯಾವ ರೀತಿ ಕೊಂಡ್ಕೋಬೇಕು, ಪ್ರತಿಯೊಂದು ಫೈನಾನ್ಷಿಯಲಿ ಅವಳು ಚಿಂತೆ ಮಾಡ್ತಾಳೆ. ಆಮೇಲೆ ಫ್ಯಾಮಿಲಿಯ ಪ್ರತಿಯೊಬ್ಬ ಮೆಂಬರ್ನ ನೀಡ್ಸ್, ಅವರ ಅಗತ್ಯ ಅವಶ್ಯಕತೆ ಏನಿದೆ, ಹಸ್ಬೆಂಡ್, ಮಕ್ಕಳು ಮತ್ತು ಅತ್ತೆ ಮಾವ, ಈ ಥರ ಎಲ್ಲ ನೀಡ್ಸ್ ಏನಿದೆ ಅದನ್ನು ಸಹ ಗಮನಿಸ್ತಾಳೆ. ಎಮೋಷನ್ಸ್ಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಸಹ ಹ್ಯಾಂಡಲ್ ಮಾಡ್ತಾಳೆ. ಇಷ್ಟೆಲ್ಲ ಮಾಡಿದ್ರೂ ಆದರೂ ಸಹ ಸ್ಯಾಲರಿ ಅಂತ ಇರುವುದಿಲ್ಲ. ಫ್ಯಾಮಿಲಿ ಅಂದರೆ ಮಕ್ಕಳು ಅಥವಾ ಹಸ್ಬೆಂಡು, ಅತ್ತೆ ಮಾವ, ಪ್ರತಿಯೊಬ್ಬರನ್ನೂ ಪ್ರೀತಿ ಮಾಡ್ತಾಳೆ ಹಾಗೂ ಕೇರ್ ಮಾಡ್ತಾಳೆ. ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅನ್ನೋದವಳು ಒಂದು ಆಸೆ, ಡಿಸೈರ್ ಅಂದರೆ ತಪ್ಪಾಗಲಿಕ್ಕಲ್ಲ. ಕೆಲವರು ಏನು ಗೊತ್ತಾ, ಅವಳು ಮನೆಯಲ್ಲಿರ್ತಾಳೆ ಅಂತ ಇದನ್ನು ಸುಲಭವಾಗಿ ಹೇಳ್ತಾರೆ. ತಂದು ಹಾಕಿದ್ದನ್ನು ಮಾಡೋಕ್ಕೆ ಯಾರಿಗೆ ಬರಲ್ಲ, ಆರಾಮಾಗಿ ಮಾಡ್ಬೋದು, ಏನಿರುತ್ತೆ ಮನೆಯಲ್ಲಿ ಕೆಲಸ ಅವರಿಗೆ ಅಂತಾರೆ. ಒಂದು ದಿನ ಗೃಹಿಣಿ ಲೀವ್ ಅಂತ ತೊಗೊಂಡ್ರೆ, ಅಂದರೆ ರಜಾ ಅಂತ ತೊಗೊಂಡ್ರೆ, ಏನಾದರೂ ಅವಳಿಗೆ ಹುಷಾರು ತಪ್ಪಿದಾಗ, ಈ ಥರ ಸಿಕ್ ಡೇ ಏನಾದರೂ ರಜೆ ತೊಗೊಂಡ್ರೆ ಆ ಮನೆಯ ಸಿಚುವೇಶನ್ ಹೇಗಾಗುತ್ತೆ ನೋಡಿ. ಇದನ್ನು ಬರೀ ನೀವು ಊಹಿಸಿ ನೋಡಬೇಕು, ಆವಾಗ ಗೊತ್ತಾಗುತ್ತೆ ಗೃಹಿಣಿಯ ರಿಯಲ್ ವ್ಯಾಲ್ಯೂ ಅರ್ಥ ಆಗುತ್ತೆ. ಒಬ್ಬರು ಒಂದಿನ ಆ ಗೃಹಿಣಿಯ ಕೆಲಸ ಮಾಡಿದರೆ ಆವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಗೃಹಿಣಿಯ ವ್ಯಾಲ್ಯೂ ಏನು ಅನ್ನೋದು. ಆ ಥರ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಮಾರ್ಕೆಟಲ್ಲಿ ನಾವೆಲ್ಲವನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರ್ಬೋದು, ಆದರೆ ಈ ಗೃಹಿಣಿಯ ವ್ಯಾಲ್ಯೂ ಇವತ್ತು ಏನು ಕೆಲಸ ಮಾಡ್ತಾಳಲ್ಲ ಅದಕ್ಕೆ ತಕ್ಕಂತೆ ವ್ಯಾಲ್ಯೂ ಇದೆ, ಅದು ಪ್ರೈಸ್ಲೆಸ್ ಅಂತ ಹೇಳ್ಬೋದು. ಇದು ಎಲ್ಲಾದರೂ ಸಿಗುತ್ತಾ ಗೃಹಿಣಿಯದ್ದು? ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಗೃಹಿಣಿಯ ಆ ಪ್ರೀತಿ, ಮಕ್ಕಳು ಮತ್ತು ಗಂಡನ ಮೇಲೆ ಇಟ್ಟಿರುವಂಥ ಪ್ರೀತಿ ಆಗಿರ್ಬೋದು, ಆಮೇಲೆ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನ ಕೇರ್ ಮಾಡೋದಾಗಿರ್ಬೋದು, ಮತ್ತು ಆ ಡೆಡಿಕೇಶನ್ ಇದೆಯಲ್ಲ, ಇದನ್ನು ಎಲ್ಲಿ ಮಾರ್ಕೆಟಲ್ಲಿ ಖರೀದಿಸಲು ಸಾಧ್ಯವೇ ಇಲ್ಲ. ಆ ಥರ ಅವಳಿಗೆ ಅವಳದ್ದೇ ಆದ ವ್ಯಾಲ್ಯೂ ಇರುತ್ತೆ. ಆದರೆ ಮಹಿಳೆ ಅಥವಾ ಗೃಹಿಣಿ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಆಗಿರ್ಬೋದು, ಹುಟ್ಟಿದಾಗಿಂದ ಒಂದು ಡ್ರೀಮ್ಸ್ ಅಂತ ಇರುತ್ತೆ ಅವಳಿಗೆ. ಆಮೇಲೆ ಜೊತೆಗೆ ಹಾಬೀಸ್ ಇರುತ್ತೆ. ಆಮೇಲೆ ಅವಳಿಗೆ ಪರ್ಸ್ನಲ್ ಗೋಲ್ಸ್ ಅಂತ ಇರುತ್ತೆ. ಮದುವೆ ಆದ ನಂತರ ಇದನ್ನು ಫ್ಯಾಮಿಲಿಗೋಸ್ಕರ ಒಂದು ಸೈಡಿಗೆ ಇಟ್ಟಿರ್ತಾಳೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಅವಳಿಗೆ ಏನೆಲ್ಲ ಕನಸುಗಳು ಇರ್ತವೆ ಪ್ರತಿಯೊಂದನ್ನು ಆಕೆ ಸೈಡ್ಗೆ ಹಾಕಿರ್ತಾಳೆ.
ಏಕೆಂದರೆ ಈ ಫ್ಯಾಮಿಲಿಯಲ್ಲಿ ಏನೂ ನಡೆಯೋದಿಲ್ಲ ಅಂತೇಳಿ. ಒಬ್ಬ ಸಕ್ಸಸ್ಫುಲ್ ಫ್ಯಾಮಿಲಿ ಹಿಂದೆ ಬಹಳ ಬಾರಿ ಒಬ್ಬ ಸ್ಟ್ರಾಂಗ್ ಹೌಸ್ ವೈಫ್ ಇರ್ತಾಳೆ. ಅದನ್ನು ನಾವು ಮರಿಬಾರ್ದು. ಆದ್ದರಿಂದ ಹೌಸ್ ವೈಫ್‌ಗೆ ಸ್ಯಾಲ್ರಿ ಇಲ್ಲ ನಿಜ. ಬಟ್ ಆದರೆ ವ್ಯಾಲ್ಯೂ ಮಾತ್ರ ಕಡಿಮೆ ಮಾಡ್ಕೋಬಾರ್ದು. ನಮಗೆ ವ್ಯಾಲ್ಯೂ ಇದೆ ಅಂತ ತಿಳ್ಕೋಬೇಕು. ಬರೀ ಅಡುಗೆ ಮನೆಗೆ ಸೀಮಿತ ಆಗಬಾರ್ದು. ಗೃಹಿಣಿಗೂ ತನ್ನದೇ ಆದ ವ್ಯಾಲ್ಯೂ ಇದೆ. ಕೊನೆಗೊಂದು ಮಾತು ಹೇಳ್ಬೇಕಂದ್ರೆ, ಪ್ರತಿಯೊಬ್ಬ ಗೃಹಿಣಿಗೂ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಅವಳಿಗೆ ರೆಕಗ್ನಿಷನ್ ಇದೆ, ಸಿಗಲೇಬೇಕಿದು. ಹೌದು, ಇತ್ತೀಚೆಗೆ ಒಂದು ಪಶ್ಚಿಮ ಬಂಗಾಳದಲ್ಲಿ ನಾನು ಇದನ್ನು ಕೇಳಿರೋದು, ವಿಡಿಯೋದಲ್ಲಿ ನೋಡಿರೋದು. ಸುಪ್ರೀಂ ಕೋರ್ಟು ಒಂದು ಪಶ್ಚಿಮ ಬಂಗಾಳದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಅವರ ಪತ್ನಿಯನ್ನು ಕಳ್ಕೊಂಡಿರ್ತಾರೆ. ಗಂಡ ಮತ್ತು ಮಕ್ಕಳು ಕೋರ್ಟಿಗೆ ಮೊರೆ ಹೋಗಿರ್ತಾರೆ. ಆವಾಗ ಒಂದು ಸುಪ್ರೀಂ ಕೋರ್ಟ್ ಒಂದು ಥಿಂಕ್ ಮಾಡುತ್ತೆ, ಏನಾದರೂ ಹಿಂಗೇನಾದರೂ ಜಾಬಲ್ಲಿದ್ದರೂ ಹೋದರೆ ಏನಾದರೂ ಕೊಡ್ಬೋದು ಪರಿಹಾರನ, ಹೇಗೆ ಕೊಡೋಕ್ಕೆ ಸಾಧ್ಯ ಅಂತೇಳಿ. ಆದರೂ ಸಹ ಅವರ ಈ ಒತ್ತಾಯದ ಮೇರೆಗೆ ಗೃಹಿಣಿಗೆ 30,000 ಅಂದರೆ 30,000 ಸ್ಯಾಲರಿ ಅಂದರೆ ಅವಳ ವ್ಯಾಲ್ಯೂ ಕಟ್ಟಿದೆ ಅದಕ್ಕೆ. ಆ ಥರ ಅಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಇದು ನಿಜನಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಕೇಳಿ ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.